ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ಸ್ವಾಗತ. ನಾನು ಇವತ್ತು 8ನೇ ತರಗತಿಯ ಪರಿಮಾಣಗಳ ಹೋಲಿಕೆ. ಲಾಸ್ಟ್ ಟೈಮ್ ನಿಮ್ಗೆ ಏನ್ ಹೇಳಿದ್ದೆ ಹೇಳ್ರಿ, ನಾನು ಅನುಪಾತ ರೇಷಿಯೋಸ್ ಅನ್ನ ಹೇಳಿದ್ದೆ. ಹೌದಾ, ಅನುಪಾತಗಳನ್ನ ಯಾವ ರೀತಿ ನಾವು ಹೊಂದಿಸ್ಬೋದು ಏನು ಅಂತ ಹೇಳಿದ್ದೆ. ಸೊ ಇವಾಗ ಯಾವ್ದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ರಿಯಾಯಿತಿ ಅಥವಾ ಡಿಸ್ಕೌಂಟ್ ಅಂತ ಕರಿತೀವಿ. ಹಾಗಾದ್ರೆ ಪಾಠ ಯಾವ್ದು ಹೇಳ್ರಿ? ಪರಿಮಾಣಗಳ ಹೋಲಿಕೆ. ಪರಿಮಾಣಗಳ 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 ಹೋಲಿಕೆ. ಹೌದಾ, ಇದ್ರೊಳಗ್ ನಾನು ಇವಾಗ ಹೇಳ್ತಾ ಅಂದ್ರೆ ಇದ್ರೊಳಗ್ ನಿಮಗೆಲ್ಲ ಏನೇನ್ ಬರ್ತಾವ, ಲಾಭ ನಷ್ಟ, ಇವನ್ ಆಲ್ರೆಡಿ ನೀವು ಎಲ್ಲೇ 6th 7th ಒಳಗ್ ಸ್ವಲ್ಪ ಕಲ್ತಿರ್ತೀರಿ. ಹೌದಾ, ಲಾಭ ನಷ್ಟ, ಹೌದಾ, ಆಮೇಲೆ ಸರಳ ಬಡ್ಡಿ, ಚಕ್ರ ಬಡ್ಡಿ, ಆಮೇಲೆ ರಿಯಾಯಿತಿ ಸ್ವಲ್ಪ ಕಲ್ತಿರ್ತೀರಿ. ಅದ್ರದ್ದು ನೆಕ್ಸ್ಟ್ ಪಾರ್ಟ್ ಅನ್ನ ಇಲ್ಲಿ ನೀವು ಕಲಿತಾ ಇದ್ದೀರಿ. ಈಗ ಸ್ಟಾರ್ಟಿಂಗ್ ನಾ ಏನ್ ಲಾಸ್ಟ್ ಕ್ಲಾಸ್ ಒಳಗೆ ಏನ್ ಕಲ್ಸಿದ್ದೆ ಹೇಳ್ರಿ? ಅನುಪಾತಗಳನ್ನ ಹೋಲಿಸೋದು, ಯಾವ ರೀತಿ ನಾವು ಅನುಪಾತಗಳನ್ನ ಮಾಡಬಹುದು ಅಂತೇಳಿ. ಇವಾಗ ನಾವ್ ಏನ್ ಕಲಿತಾ ಇದ್ದೀವಿ ಅಂದ್ರ ರಿಯಾಯಿತಿ, ಅಥವಾ ನಿಮ್ಗ ರಿಯಾಯಿತಿ ಅಂದ್ರೆ ಗೊತ್ತಾಗ್ಲಿಕ್ಕಿಲ್ಲ ಮೇ ಬಿ, ಏನಂದ್ರ ಡಿಸ್ಕೌಂಟ್ ಅಂತ ಗೊತ್ತಾ? ನಿಮ್ಗ ಯಾವ್ದಾದ್ರು ಒಂದು ಬಟ್ಟೆ ಅಂಗಡಿ ಒಳಗ್ ಹೋದ್ರ ಅಥವಾ ನೀವು ಏನೋ ಒಂದು ಡ್ರೆಸ್ ಖರೀದಿ ಮಾಡ್ಬೇಕಾದ್ರ ಇಷ್ಟು ಡಿಸ್ಕೌಂಟ್ ಇದೆ ಅಂತ ಹೇಳ್ತಾ ಇರ್ತಾರೆ. ಹಾಗಾದ್ರೆ ಅದ ಡಿಸ್ಕೌಂಟ್ ಅರ್ಥ ಏನು? ಹಾಗಾದ್ರೆ ಇಲ್ಲೇ ಡಿಸ್ಕೌಂಟ್ ಅಂದ್ರ ಅಥವಾ ರಿಯಾಯಿತಿ ಅಂದ್ರ ನಮಗಲ್ಲಿ ಏನಾಗಿರ್ತೈತಿ, ನಿಮಗ್ ಅಂಡರ್ಸ್ಟ್ಯಾಂಡ್ ಆಗುವಂಗ ಒಂದು ನಮೂದಿತ ಬೆಲೆ. ಫಾರ್ ಎಕ್ಸಾಂಪಲ್, ನಿಮ್ದೊಂದು ಡ್ರೆಸ್ ಒಂದು 450 ಇರ್ಬೋದು ಅದ್ರ ಮೇಲೆ ಅಂತ ತಿಳ್ಕೊರಿ. ಹೌದಾ, ಆ ಡ್ರೆಸ್ಸಿಗೆ ಒಂದು 450 ಇದೆ ಅಂತ ತಿಳ್ಕೊರಿ. ಅವ್ರ ಏನ್ ಹೇಳ್ತಾರ, ಒಂದ್ ವರ್ಡ್ ಹೇಳ್ತಾರ ಹೇಳ್ರಿ, ಇದನ್ನ ಡಿಸ್ಕೌಂಟ್ ತೆಗದ ನಮಗ 300 ಆಗ್ಬೋದು ಅಥವಾ 350. ಅಂದ್ರೆ ಅವ್ರ ಒಂದು ಇಷ್ಟು ಡಿಸ್ಕೌಂಟ್ ಅಂತ ಹೇಳಿ ಒಂದು 20% ಅಂತ ಇರ್ತೈತಿ, 50% ಅಂದ್ರ 15% ಅಂತ ಇರ್ತೈತಿ, ಅಥವಾ 30% ಅಂತ ಇರ್ತೈತಿ. ಆ ಪರ್ಟಿಕ್ಯುಲರ್ ಡಿಸ್ಕೌಂಟ್ ಅನ್ನ ಅಂದ್ರೆ ರಿಯಾಯಿತಿ ದರವನ್ನ ತೆಗೆದು ನಮ್ಗೆ ಏನ್ ಮಾಡ್ತಾರ ಅವರು, ಇದು 450 ಐತಿ, ಡಿಸ್ಕೌಂಟ್ ತೆಗೆದ ನಮ್ಗೆ ಎಷ್ಟಾಗತ್ತ 350 ಅಥವಾ 300 ಅಂತ ಹೇಳ್ತಾರ, ಅಥವಾ 380 ಆಗ್ಬಹುದು ಅಂತ ಹೇಳ್ತಾರ. ಸೊ ಈ ವರ್ಡ್ ಅನ್ನ ನೀವು ಕೇಳಿದಿರಿ ಅಂತ ಅನ್ಕೋತೀನಿ. ಸೊ ಇದಕ್ಕ ನಾವೇನಂತ ಕರಿತೀವಿ? ರಿಯಾಯಿತಿ, ಅಥವಾ ನಿಮಗ್ ಜನರಲ್ ಆಗಿ ಗೊತ್ತಿರೋ ಹಾಗೆ ಮಾತಾಡೋದಂದ್ರ ಡಿಸ್ಕೌಂಟ್ ಅಂತ ಕರಿತೀವಿ. ಹೌದಾ, ಸೊ ಅದ್ರೊಳಗೆ ಏನಾಗಿದೆ ಅಂದ್ರ ಇಲ್ಲಿ ನಮ್ಗೆ ಏನಾಗಿರ್ತೈತಿ, ಪಿ ಅಂತ ಕರಿತೇವ್ ನಾವು. ಹೌದಾ, ರಿಯಾಯಿತಿಯನ್ನ ಕಂಡು ಹಿಡಿಬೇಕಾದ್ರೆ ನಿಮಗ ಒಂದು ಫಾರ್ಮುಲಾ ಅನ್ನ ಬರೀತೇನೆ ನೋಡ್ರಿ. ಇಲ್ಲೇ ನಾನು ರಿಯಾಯಿತಿ ಇಸ್ ಈಕ್ವಲ್ ಟು, ಹೌದಾ, ಇಲ್ಲಿ ಏನಾಗಿದೆ ಅಂದ್ರ ನಮೂದಿತ ಬೆಲೆ ಅಂದ್ರ ಅದ್ರ ಮೇಲೆ ಪ್ರಿಂಟ್ ಮಾಡಿರ್ತಕ್ಕಂತಹ ಅಥವಾ ಅದ್ರ ಮೇಲೆ ನಮಗ ನಮೂದಿಸಿರ್ತಾರೋ, ಅಂದ್ರೆ ನಾವು ಅಲ್ಲೇ ಅವ್ರನ್ನ ಕೇಳೋ ಹಾಗಿಲ್ಲ, ಜಸ್ಟ್ ನೋಡಿದ್ರೆ ಗೊತ್ತಾಗ್ಬೇಕು, ಒಂದು ರಸೀಟಿಯನ್ನ ಹಾಕಿರ್ತಾರಲ್ಲ, ಅದಕ್ಕೆ ನಾವೇನಂತ ಕರಿತೀವಿ? ನಮೂದಿತ ಬೆಲೆ ಅಥವಾ ಮಾರ್ಕ್ಡ್ ಪ್ರೈಸ್ ಅಂತ, ಅಥವಾ ಪಿ ಅಂತ ಕರಿತೀವಿ. ಮೈನಸ್ ಮಾರಾಟ ಬೆಲೆ ಅಂದ್ರೆ ನಮಗ ಅವ್ರು ಇರ್ತೈತಲ್ಲಿ ಅದ ಡಿಸ್ಕೌಂಟ್ ಅನ್ನ ತೆಗೆದು ನಮ್ಗ ಮತ್ತ ಮಾರಾಟ ಬೆಲೆಯನ್ನ ಹಾಕಿರ್ತಾರಲ್ಲ, ಸೊ ಸೆಲ್ಲಿಂಗ್ ಪ್ರೈಸ್ ಅಂತ ಕರಿತೇವೆ ನಾವು. ಇದು ಮಾರಾಟ ಬೆಲೆ. ಈ ರೀತಿ ನಮಗ ರಿಯಾಯಿತಿಯನ್ನ ಕಂಡು ಹಿಡಿಬೇಕಂದ್ರ ನಮೂದಿತ ಬೆಲೆ ಮೈನಸ್ ಮಾರಾಟ ಬೆಲೆ ಅಂತ ಕರಿತೇವಿ. ಹಾಗಾದ್ರೆ ರಿಯಾಯಿತಿಯನ್ನ ಕಂಡು ಹಿಡಿಯುವಂತಹ ಸೂತ್ರ ಯಾವ್ದು? ಹಾಗಾದ್ರೆ ನಮ್ಗಿಲ್ಲಿ ನಮೂದಿತ ಬೆಲೆ ಮತ್ತ ಮೈನಸ್ ಮಾರಾಟ ಬೆಲೆ, ಅಥವಾ ಪಿ ಮೈನಸ್ ಪಿ ಅಂದ್ರ ಮಾರ್ಕ್ಡ್ ಪ್ರೈಸ್ ಅಥವಾ ಮೈನಸ್ ಸೆಲ್ಲಿಂಗ್ ಪ್ರೈಸ್ ಅಂತ ಹೇಳಿ. ಸೊ ನಮೂದಿತ ಬೆಲೆ ಒಳಗ ಮಾರಾಟ ಬೆಲೆಯನ್ನ ತೆಗೆದ್ರೆ ನಮಗ ಎಷ್ಟು ರಿಯಾಯಿತಿ ಅಂತ ಇರ್ತೈತಿ. ಬಟ್ ನಮಗ ರಿಯಾಯಿತಿ ಅನ್ನೋದು, ಫಾರ್ ಎಕ್ಸಾಂಪಲ್ ಈಗ ನಿಮಗ್ ಹೇಳೋ ಹಾಗೆ ಅಂದ್ರೆ, ಈಗ ಒಂದು 840 ಡ್ರೆಸ್ ಇದೆ ಅಂತ ತಿಳ್ಕೊರಿ. ಹೌದಾ, ಸೊ ಅಲ್ಲಿ ಮೈನಸ್ ನಾನು ಏನ್ ಮಾಡ್ತೇನೆ ಹೇಳ್ರಿ, 714 ಅವರು ಅದನ್ನ ಮಾರ್ತಾರೆ. ಸೊ ಎಷ್ಟಾಗತ್ ನೋಡ್ರಿ, 840 ಮೈನಸ್ 714 ಅಂದ್ರೆ 126 ರೂಪಾಯಿ ಡಿಸ್ಕೌಂಟ್ ಆಯ್ತು. ಬಟ್ ನಮಗ ಆ ರೀತಿ ಹೇಳ್ತಾ ಇರೋದಿಲ್ಲ. ಅಂದ್ರ ಅಂಗಡಿ ಒಳಗೆ ಏನ್ ಹೇಳ್ತಾ ಇರ್ತಾರೆ ಹೇಳ್ರಿ, ಒಂದ್ 20% ಅಥವಾ 25%, ಹೌದಾ, 30% ಅಂತ. ಅಂದ್ರೆ ನಮ್ಗ ರಿಯಾಯಿತಿ ಬೇರೆ, ರಿಯಾಯಿತಿ ದರ ಅಂತ ನಾವು ಬೇರೆ ಅಂತ ಕರಿತೀವಿ. ಅದನ್ನ ಪರ್ಸೆಂಟೇಜ್ ಒಳಗ್ ನಾವು ಹೇಳ್ತೇವಂತ. ಹೌದಾ, ಸೊ ಅದು ಯಾವ ರೀತಿ ಅದನ್ನಂತ ನೋಡೋಣಂತ. ಅದಕ್ಕಿಂತ ಮುಂಚೆ ನಾನು ನಿಮಗ ಸಿಮ್ಯುಲೇಷನ್ ಅನ್ನ ಹೇಳ್ತೇನೆ ನೋಡ್ರಿ. ಇಲ್ಲೇ ನೋಡ್ರಿ. ಹೌದಾ, ಇಲ್ಲಿ ಒಂದು ಇಲ್ಲಿದೆ, ಇದರಿಂದ ಒಂದ್ ಸೆಕೆಂಡ್ ಸ್ಕ್ರೀನ್ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಹೌದಾ, ಸೊ ಇಲ್ಲಿ ನೋಡ್ರಿ, ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಡಿಸ್ಕೌಂಟ್. ಹೌದಾ, ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ ನಮ್ದು? 520 ಇದೆ. ಹೌದಾ, ಡಿಸ್ಕೌಂಟ್ ಎಷ್ಟಾಗಿದೆ ಇಲ್ಲಿ? 38 ಇದೆ. ಅಂದ್ರೆ 100ಕ್ಕೆ 38. ಹೌದಾ, ಸೊ ಇದನ್ನ ನಾನು ಜಾಸ್ತಿನೂ ಮಾಡ್ಬೋದು.
ಇನ್ನು ಸ್ವಲ್ಪ ಕಡಿಮೆ ಮಾಡ್ಬೋದು ಹೌದಾ. ಇಲ್ಲಿ ನೋಡ್ರಿ ನಾನೊಂದು 20% ಡಿಸ್ಕೌಂಟ್ ಮಾಡಿದೆ ಹೌದಾ. ಇಲ್ಲಿ ಏನಾಯ್ತು ನೋಡ್ರಿ, ಸೆಲ್ಲಿಂಗ್ ಪ್ರೈಸ್ ಎಷ್ಟಾಯ್ತು ನಮ್ದು 520 ಆಯ್ತು. ಹಾಗಾದ್ರೆ ಇದ್ರ ಮೇಲೆ ನಮೂದಿತವಾಗಿರ್ತಕ್ಕಂತ ಬೆಲೆ ಎಷ್ಟಾಗಿರ್ಬೋದು ಹೌದಾ. ನಮೂದಿತವಾಗಿರ್ತಕ್ಕಂತ ಬೆಲೆ ಎಷ್ಟಾಗಿದೆ ಇಲ್ಲಿ ನೋಡ್ರಿ, ಡಿಸ್ಕೌಂಟ್ ಎಷ್ಟಾಯ್ತು 20% ಆಯ್ತು ಹೌದಾ. ಡಿಸ್ಕೌಂಟ್ ಎಷ್ಟಾಯ್ತು 20% ಆಯ್ತು ಹೌದಾ. ಸೆಲ್ಲಿಂಗ್ ಪ್ರೈಸ್ ಎಷ್ಟಾಯ್ತು, ಇಲ್ಲಿದೆ ನೋಡ್ರಿ ಸೆಲ್ಲಿಂಗ್ ಪ್ರೈಸ್, ಆಮೇಲೆ ಮಾರ್ಕ್ಡ್ ಪ್ರೈಸ್ ಹೌದಾ. ಇಲ್ಲೇ ನಮ್ಗೆ ಏನಾಯ್ತು ಹೇಳ್ರಿ, ಸೆಲ್ಲಿಂಗ್ ಪ್ರೈಸ್ ಇಷ್ಟಿದೆ ಅಂದ್ರ 20% ಡಿಸ್ಕೌಂಟ್ ಇದೆ ಅಂದ್ರ 650 ರೂಪಾಯಿ ಆಯ್ತು ಹೌದಾ. ಸೊ ಹಾಗಾದ್ರೆ ಇಲ್ಲಿ ಎಷ್ಟಾಗತ್ ನೋಡ್ರಿ, ನಮ್ದು 650 ರೂಪಾಯಿ ಆಯ್ತು ಹೌದಾ. ಕಾಣಿಸ್ತಾ ಇದೆ ಇಲ್ಲಿ ನಿಮ್ಗ ಸೆಲ್ಲಿಂಗ್ ಪ್ರೈಸು ಮತ್ತ ಇದು ಮಾರ್ಕ್ಡ್ ಪ್ರೈಸ್ ಹೌದಾ. ಅಂದ್ರ ನಮೂದಿತ ಮೇಲೆ ಆ ಡ್ರೆಸ್ಸಿನ ಮೇಲೆ ಅಥವಾ ನೀವು ಯಾವ್ದೋ ಒಂದು ತಗೋರಿ, ಅಲ್ಲಿ ಏನಾಗಿರ್ತೈತಿ ಅವ್ರು ಬರ್ದಿರ್ತಕ್ಕಂತ ರೇಟ್ ನ ಬೇರೆ ಇರ್ತೈತಿ, ಆಮೇಲೆ ನಮಗ್ ಅಂದ್ರೆ ಇಷ್ಟು ಡಿಸ್ಕೌಂಟ್ ಆಯ್ತು ಇಷ್ಟು ಅಂತ ನಮಗ ಮಾರ್ತಾರ ಅವ್ರು ಹೌದಾ. ಸೊ ಇಲ್ಲಿ ನೋಡ್ರಿ, ನಾನು ಈ ಡಿಸ್ಕೌಂಟ್ ಅನ್ನು ಹೆಚ್ಚು ಕಡಿಮೆ ಮಾಡ್ಬೋದು ಹೌದಾ. ಕಾಣಿಸ್ತಾ ಇದೆ ಇಲ್ಲಿ ಹೌದು, 35% ಮಾಡ್ಬೋದು, ಕರೆಕ್ಟ್. 50% ಅಂತ ಮಾಡ್ಬೋದು ಹೌದಾ. ಯೂಸ್ವಲಿ ಅಷ್ಟಂತೂ ಸಿಗಲ್ಲ ನಮಗ್ ಹೌದಾ. ಯೂಸ್ವಲಿ 20% ಮಿನಿಮಮ್ ಅಂದ್ರೂ ಒಂದು 30% ವರೆಗೂ ನಮ್ಗೆ ಡಿಸ್ಕೌಂಟ್ ಸಿಗ್ಬೋದು ಹೌದಾ. ಈಗ ನಮ್ಗೆ ಏನಾಯ್ತು, ಸೆಲ್ಲಿಂಗ್ ಪ್ರೈಸ್ ಗೊತ್ತಿಲ್ಲ, ಡಿಸ್ಕೌಂಟ್ ಅಂದ್ರೆ ಮಾರ್ಕ್ಡ್ ಪ್ರೈಸ್ ಗೊತ್ತಾಯ್ತು. ಸೆಲ್ಲಿಂಗ್ ಪ್ರೈಸ್ ಅನ್ನ ನಾವು ಕಂಡು ಹಿಡಿಬೇಕಂದ್ರೆ ಎಷ್ಟಾಯ್ತು ನೋಡ್ರಿ, ಇಲ್ಲೇ 455 ಆಯ್ತು. ಹಾಗಾದ್ರೆ ನಮ್ಗೊಂದು ರಿಯಾಯಿತಿಯನ್ನ ಕಂಡು ಹಿಡಿಬೇಕಂದ್ರ ಹೌದಾ, ರಿಯಾಯಿತಿ ದರವನ್ನ ಕಂಡು ಹಿಡಿಬೇಕಂದ್ರೆ ನಮಗ್ ಗೊತ್ತಿರುವುದು ಮಾರ್ಕ್ಡ್ ಪ್ರೈಸ್ ಅಂದ್ರ ನಮೂದಿತ ಬೆಲೆ, ಆಮೇಲೆ ಸೆಲ್ಲಿಂಗ್ ಪ್ರೈಸ್ ಅಂದ್ರ ಮಾರಾಟವಾಗಿರುವಂತಹ ಬೆಲೆ ಹೌದಾ. ಅದು ಯಾವ ರೀತಿ ಒಂದು ನಿಮ್ಗೆ ಇಲ್ಲಿ ಎಕ್ಸಾಂಪಲ್ ಅನ್ನ ತೋರಿಸ್ತೇನೆ ನೋಡ್ರಿ. ಇಲ್ಲೇ ನೋಡ್ರಿ ಒಂದು ಎಕ್ಸಾಂಪಲ್ ಇದೆ. ಸೊ ಇಲ್ಲಿ ಎಕ್ಸಾಂಪಲ್ ಏನಾಗಿದೆ ಅಂದ್ರೆ, ಒಂದು ಫ್ರಾಕ್ ಇರ್ತೈತಲ್ಲ, ಒಂದು ಸಣ್ಣ ಮಕ್ಕಳ ಫ್ರಾಕು, ಅದ್ರದ್ದು ನಮೂದಿತ ಬೆಲೆ ಅಂದ್ರ ಆ ಡ್ರೆಸ್ಸಿನ ಮೇಲೆ ಎಷ್ಟು ರೇಟ್ ಹಾಕಿದಾರಂದ್ರ 220 ರೂಪಾಯಿ ಅಂತ ಹಾಕಿದಾರು. ಅದಾದ್ಮೇಲೆ ಅದಕ್ಕೆ 20% ಡಿಸ್ಕೌಂಟ್ ಇದೆ ಹೌದಾ, 20% ಡಿಸ್ಕೌಂಟ್ ಅಥವಾ ರಿಯಾಯಿತಿ ಇದೆ ಅಂತ. ಹಾಗಾದ್ರೆ ಅದರದ ಮಾರಾಟ ಬೆಲೆಯನ್ನ ಕಂಡುಹಿಡೀರಿ ಅಂತ ಹೇಳಿದಾರೆ ಹೌದಾ. ಸೊ ಇಲ್ಲಿ ನಿಮಗೆ ತಿಳಿಯೋ ಹಾಗಂದ್ರೆ ಏನಂದ್ರ, ಈಗ ಅದ್ರ ಮೇಲೆ 220 ರೂಪಾಯಿ ಐತಿ. ಸೊ 20 ರೂಪಾಯಿ ಡಿಸ್ಕೌಂಟ್ ಅಂದ್ರ, ಸೊ 100 ರೂಪಾಯಿಗೆ ಅವ್ರು ಎಷ್ಟ್ ಮಾಡ್ತಾರ ಹೇಳ್ರಿ, 20 ರೂಪಾಯಿ ಬಿಡ್ತಾರಂತ ಅರ್ಥ. ಈ ಡಿಸ್ಕೌಂಟ್ ಅರ್ಥ ಏನಂದ್ರ 100 ರೂಪಾಯಿಕ 20 ರೂಪಾಯಿ ಕಡಿಮೆ ಮಾಡ್ತಾರಂದ್ರ, ಅಂದ್ರೆ ಇದರ ಅರ್ಥ ಎಷ್ಟಾಯ್ತು, ಈಗ ಯಾವ್ದೋ ಒಂದು ವಸ್ತು 100 ರೂಪಾಯಿ ಇದೆ ಅಂದ್ರ ಅವ್ರು 20 ರೂಪಾಯಿ ಕಡಿತ ಮಾಡಿ ನಮ್ಗೆ ಎಷ್ಟು 80 ರೂಪಾಯಿ ಕೊಡ್ತಾರಂತ ಅರ್ಥ. ಹಾಗಾದ್ರೆ 100 ರೂಪಾಯಿಗೆ 20 ರೂಪಾಯಿ ಆಯ್ತಂದ್ರ 220ಕ್ಕೆ ಎಷ್ಟು ಹೌದಾ. ಅವಾಗ ಇದನ್ನ ಏನ್ ಮಾಡ್ಬೇಕು, ಓರೆ ಗುಣಾಕಾರವನ್ನ ಮಾಡ್ಬೇಕು. 220 ಇಂಟು 20 ಡಿವೈಡೆಡ್ ಬೈ ಎಷ್ಟಾಯ್ತು 100. ಈ 100 ಎಲ್ಲಿ ಬಂತು ನಮ್ಗ ಕೆಳಗ್ ಬಂತು. ಸೊ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. 22 ಇಂಟು 2 ಎಷ್ಟಾಯ್ತು ನಮ್ಗ 44 ರೂಪಾಯಿ ಆಯ್ತು. ಅಂದ್ರ ಈ 220 ಇದೆಯಲ್ಲ, ಸೊ 220 ರೂಪಾಯಿಗೆ 44 ರೂಪಾಯಿಯನ್ನ ಮೈನಸ್ ಮಾಡಿ ನಮಗವರು ಆ ಒಂದು ಫ್ರಾಕಿನ ಬೆಲೆಯನ್ನ ನಮ್ಗ ಹೇಳ್ತಾರ. ಹಾಗಾದ್ರೆ 220 ಮೈನಸ್ 44 ಮಾಡ್ರಿ ಎಷ್ಟಾಯ್ತು 6, ಕರೆಕ್ಟ್. 12ರೊಳಗೆ 3 ಹೋದ್ರ 90, ಇದು 1. ಅಂದ್ರ 220 ರೂಪಾಯಿ ಇರ್ತಕ್ಕಂತ ಫ್ರಾಕು 20% ಡಿಸ್ಕೌಂಟ್ ಇರೋದ್ರಿಂದ ನಮಗ್ ಎಷ್ಟು ಬೆಲೆಗೆ ಸಿಕ್ತತಂದ್ರ 196 ರೂಪಾಯಿಗೆ ನಮಗ ಸಿಗ್ತೈತಿ. ಅರ್ಥ ಆಯ್ತಾ. ಈ ಡಿಸ್ಕೌಂಟ್ ಅನ್ನೋ ಕಾನ್ಸೆಪ್ಟ್ ನಿಮಗ ಅರ್ಥ ಆಯ್ತು ಅಂತ ಅನ್ಕೋತೀನಿ ಹೌದಾ. ಸೊ ಇಲ್ಲಿವರೆಗೆ ಹೇಳಿರ್ತಕ್ಕಂತ ಅಭ್ಯಾಸ ನಿಮಗ ನೀಟಾಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೊಂಡು ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.